J9 ಮುಳಬಾಗಿಲು ಸುದ್ದಿವಾಣಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳಬಾಗಿಲು ನಂಗಲಿ NH75 ರಸ್ತೆ ಟೋಲ್ ಬಳಿ ನೆಲೆಸಿರುವ ಹೊಸದಾಗಿ ಪ್ರಾರಂಭವಾಗಿರುವ ರಾಯಲ್ ರೆಸ್ಟೋರೆಂಟ್ ಪ್ಯೂರ್ ವೆಜಿಟೇರಿಯನ್. ಇಲ್ಲಿ ಸ್ಪೆಷಲ್ ಮುಳಬಾಗಿಲು ದೋಸಾ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಫುಡ್ಸ್, ಜ್ಯೂಸ್, ಚಾಟ್ಸ್, ಐಸ್ ಕ್ರೀಮ್ಸ್ ಮತ್ತು ಉತ್ತಮವಾದ ರೂಮ್ಸ್ ಇಲ್ಲಿ ದೊರೆಯಲಿದೆ. ಒಮ್ಮೆ ಭೇಟಿ ನೀಡಿ. ಹೆಂಗಿದೆ? ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್, ಎಲ್ಲ ಚೆನ್ನಾಗಿದೆ. ಐಟಮ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಟೇಸ್ಟ್, ಸೂಪರ್ ಹೋಟೆಲ್, ಸೂಪರ್ ಮಾಲೀಕರು, ಸೂಪರ್ ಓನರ್. ಟೇಸ್ಟ್ ಇದೆ ಅಂತೆ. ನಮ್ಮ ಶಂಕರಜಿ ಅವರು ಮೂರನೇ ದೋಸೆ ಅವರು ತಾಲೂಕು ಇವತ್ತು ಮುದುಗೆರೆ ಗಂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿರ್ತಕ್ಕಂಥ ನಮ್ಮ ನ್ಯಾಷನಲ್ ಹೈವೇ ಟೋಲ್ ಗೇಟ್ ಪಕ್ಕದಲ್ಲಿ ರಾಯಲ್ ರೆಸ್ಟೋರೆಂಟು ಪ್ರಾರಂಭವಾಗಿದೆ ಇವತ್ತು ನೂತನವಾಗಿ. ಆ ರೆಸ್ಟೋರೆಂಟ್ ಮಾಲೀಕರಾದ ಸನ್ಮಾನ್ಯ ನಮ್ಮ ಮಿತ್ರರು, ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ನಮ್ಮ ರಮಣನ್ನವರ ಅವರು ಕುಟುಂಬದವ್ರಿಗೆ ಅವರು ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಈಗಾಗಲೇ ಆನಂದ ಭವನ ಹೋಟ್ಲ್, ಮುಳಬಾಗಿಲು ಪಟ್ಟಣದಲ್ಲಿ ಆನಂದ ಭವನ ಹೋಟ್ಲ್ ಮಾಡಿದ್ದಾರೆ. ಭಾಳ ಅದ್ಧೂರಿಯಿಂದ ನಡೆಸ್ತಾರೆ. ಅವರು ಮಕ್ಕಳಾಗಿರ್ಬೋದು, ಅವ್ರ ಮಿಸಸ್ ಆಗಿರ್ಬೋದು, ಎಲ್ಲ ಬರ್ತಕ್ಕಂಥ ಕಸ್ಟಮರ್ಸ್ನ ಅವರು ಅಣ್ಣ ತಮ್ಮಂದ್ರಂಗೆ ನೋಡಿ, ಅಕ್ಕ ತಂಗಿಯರದು ನೋಡಿ ಅವರು ವ್ಯಾಪಾರ ಮಾಡ್ತಾರೆ. ಅದೇ ರೀತಿ ಇವತ್ತು ನಂಗ್ಲಿ ವ್ಯಾಪ್ತಿಯಲ್ಲಿ ಇವತ್ತು ಹೈವೇದಲ್ಲಿ ರಾಯಲ್ ರೆಸ್ಟೋರೆಂಟು ಪ್ರಾರಂಭ ಮಾಡಿದ್ದಾರೆ. ಈ ಹೋಟ್ಲು ಭಾಳ ಅದ್ಧೂರಿಯಾಗಿದೆ. ನಾನು ನೆನ್ನೆನೇ ಬಂದಿದ್ದೀನಿ, ಇನ್ನೊಂದು ಸಲ ನೋಡಬೇಕು ಚೆನ್ನಾಗಿ ಹೆಂಗೆ ಮಾಡಿದ್ದಾರೆ ನೋಡಿದ್ರೆ ಭಾಳ ಚೆನ್ನಾಗಿತ್ತು. ಈ ಬಹುಶಃ ನಮ್ಮ ಪಲ್ಮೇರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಎಲ್ಲೂ ಕೂಡ ಇಂಥ ರೆಸ್ಟೋರೆಂಟ್ ಕಾಣಿಸ್ತಾ ಇಲ್ಲ. ಅದರಿಂದ ಒಳ್ಳೆಯ ರೆಸ್ಟೋರೆಂಟ್ ಮಾಡಿದ್ದಾರೆ. ಅವರಿಗೆ ಏನು ಕಷ್ಟಪಟ್ಟು ಮಾಡಿದಾರೋ ಇವತ್ತು ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗಿ, ಒಳ್ಳೆ ಬಿಸ್ನೆಸ್ ಆಗಿ, ಅವ್ರ ಮಕ್ಕಳಿಗೂ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ, ಅವ್ರ ಮನೆ ದೇವರು ಒಳ್ಳೇದು ಮಾಡಲಿ ಅಂತ ಬಾಯಿಸ್ತಾ ಅವರು ಶುಭವನ್ನು ಕೋರ್ತಾಯಿದ್ದೆ. ಏನು ಈ ಒಂದಿನ ಶುಭದ ಸಂದರ್ಭದಲ್ಲಿ ಇನ್ನು ಮುದುಗೆರೆ ಮಜರ ಗಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಡ್ಡೂರು ಗ್ರಾಮದ ಹತ್ತಿರ ರಾಯಲ್ ರೆಸ್ಟೋರೆಂಟ್ ಹೋಟೆಲನ್ನು ನೂತನವಾಗಿ ಪ್ರಾರಂಭಿಸುತ್ತಿರುವ ನಮ್ಮ ಮಿತ್ರರಾದಂಥ ವೆಂಕಟರಮಣರವರಿಗೆ ಶುಭ ಹಾರೈಸುತ್ತಾ ಮತ್ತು ಅವರಿಗೆ ಈ
ರೆಸ್ಟೋರೆಂಟು ದೇವರು ಒಳ್ಳೇದು ಮಾಡಿ ಚೆನ್ನಾಗಿ ನಡೆಸಿ ಶುಭ ಹಾರೈಸಲಿ ಅಂತ ಕೋರುತ್ತೇನೆ. ಏನು ಇವತ್ತು ರಾಯಲ್ ರೆಸ್ಟೋರೆಂಟು ಹೋಟೆಲ್ ಓಪನ್ಗೆ ನಮ್ಮ ಅಮರನ್ನವರು ನಮ್ಮನ್ನು ಮತ್ತು ರಮಣನವರು ನಮ್ಮನ್ನು ನಮ್ಮ ಸಿ ವಿ ಗೋಪಾಲನ್ನವರು ನಾವು ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಬಂದು ಪೂಜೆ ಮಾಡಿ ನಾವು ಅವ್ರಿಗೆ ಪೂಜೆ ಮಾಡಿಕೊಂಡು ಅದು ಅದೇ ರೀತಿ ನಾವು ಇವಾಗ ಟಿಫನ್ ಮಾಡಿದ್ವು ಎಲ್ಲ ಮಾಡಿದ್ವು. ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ಒಂದು ಯಾವುದೇ ಒಂದು ಐಟಮ್ ತಗೊಂಡು ಒಳ್ಳೆ ಟೇಸ್ಟ್ ಇದೆ. ಆ ಟೇಸ್ಟು ಮುಖ್ಯವಾಗಿ ಇಲ್ಲಿ ನಮಗೆ ಮುಳಬಾಗಿಲು ತಾಲೂಕು ಕೋಲಾರ ಡಿಸ್ಟಿಕ್ಕು ಇದರಲ್ಲಿ ಒಳ್ಳೆ ಹೋಟೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಬೆಂಗಳೂರು, ತಿರುಪತಿ, ಚೆನ್ನೈ ಹೋಗೋ ಎಲ್ಲ ವೆಹಿಕಲ್ಗಂದು ಇಲ್ಲಿ ಬಂದು ಪಾರ್ಕಿಂಗ್ ಇದೆ, ಎಲ್ಲ ಇದೆ. ಎಷ್ಟು ವಿಶಾಲಂತವಾದ ಪಾರ್ಕಿಂಗ್ ಇದೆ. ಎಲ್ಲರೂ ಬಂದು ಇಲ್ಲಿ ಒಳ್ಳೆ ಊಟ ಸಿಕ್ಕತ್ತೆ, ಒಳ್ಳೆಯ ತಿಂಡಿ ಸಿಕ್ಕತ್ತೆ, ಒಳ್ಳೆಯ ಒಂದು ನೀಟ್ನೆಸ್ ಇದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಇದನ್ನು ಉಪಯೋಗಿಸ್ಬೇಕು ಅಂತೇಳಿ ನಾವೆಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಮುಳಬಾಲ್ ದೋಸೆ ಅಂತ, ಆಮೇಲೆ ಕೇಸರಿ ಬಾತು ಎಲ್ಲ ಐಟಮ್ ನಾನು ನೋಡಿದೆ, ಎಲ್ಲರೂ ಕೇಳಿದೆ, ಕಸ್ಟಮರ್ನ ಕೇಳಿದ್ವು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು 4-5 ದಿನದಿಂದ 40 ಜನ ಕೇಳಿದ್ದೀವಿ. 40 ಜನನೂ ಐಟಮ್ ಸೂಪರಾಗಿದೆ, ಎಲ್ಲ ಸೂಪರಾಗಿದೆ. ಈ ಥರ ಮೈಂಟೆನೆನ್ಸ್, ಈ ಥರ ನೀಟ್ನೆಸ್ ಇರೋದು ಹೋಟೆಲ್ಲು ನಮ್ಮ ರಾಯಲ್ ರೆಸ್ಟೋರೆಂಟ್ ಅಂತ ಎಲ್ರಿಗೂ ಗೊತ್ತಾಗಬೇಕು. ಒಳ್ಳೆ ಒಂದು ಫ್ಯಾಮ್ಲಿ ಬಂದು ತಿನ್ನೋ ಹೋಟೆಲ್ ಇದು. ಇಂಥ ಹೋಟ್ಲಲ್ಲಿ ಎಲ್ಲರೂ ಬಂದು ನೀವು ತಿಂದು ಒಂದು ಒಳ್ಳೆಯ ತಿಂಡಿ ಸಿಗುವಾಗ ಎಲ್ಲರೂ ಒಂದು ತಿನ್ನಬೇಕಂತ ಕೇಳ್ತೀನಿ. ನಮಸ್ಕಾರ. ಈಗಾಗಲೇ ನಾವು ಆವಾಗಲೇ ಮಾತಾಡಿದ್ದೀವಿ. ಸೊ ಹಂಗೆ ಟಿಫನ್ ಮಾಡಿದ್ವಿ ನಾವು. ಟಿಫನ್ ಎಲ್ಲ ಐಟಮು ಒಂದೊಂದು ಐಟಮ್ ನಮ್ಗೆ ಕೊಟ್ಟರು. ಭಾಳ ಚೆನ್ನಾಗಿದೆ, ಭಾಳ ಸೂಪರಾಗಿದೆ. ಆನಂದ್ ಭವನ ಹೋಟ್ಲು ಅವ್ರು ಮಾಡಿದ್ರೆ ಅಲ್ಲಿ ಕೂಡ ಭಾಳ ಚೆನ್ನಾಗಿದೆ, ಅಲ್ಲಿಗಿನ್ನೂ ಭಾಳ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ, ಸುಂದರವಾಗಿರ್ತಕ್ಕಂಥ ಒಂದು ಹೋಟೆಲ್ ಇದು ರಾಯಲ್ ರೆಸ್ಟೋರೆಂಟ್. ಅಂದರೆ ಇಡೀ ಬಹುಶಃ ನಮಗೆ ತಿರುಪತಿಯಿಂದ ಹಿಡ್ಕೊಂಡು ಬೆಂಗಳೂರುವರೆಗೂ ಇಂಥ ನೀಟ್ನೆಸ್ ಇರ್ತಕ್ಕಂಥ ಹೋಟ್ಲ್ ಯಾವುದು ನಮ್ಗೆ ಕಾಣಿಸ್ತಾ ಇಲ್ಲ. ಆದರೆ ಭಾಳ ಚೆನ್ನಾಗಿದೆ. ಅದರಲ್ಲಿ ವಿಶೇಷವಾಗಿ ಮುಳಬಾಲ್ ದೋಸೆ ಭಾಳ ಅದ್ಧೂರಿಯಾಗಿದೆ. ಅದರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಯಾತ್ರಿಕರು ಮತ್ತು ಎಲ್ಲ ಬರ್ತಕ್ಕಂಥವ್ರು ಕೂಡ ಬಂದು ಹೋಟೆಲ್ ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ಊಟ ಸಮೇತ ಭಾಳ ಚೆನ್ನಾಗಿದೆ, ಭಾಳ ಟೇಸ್ಟ್ ಇದೆ. ಇನ್ನೊಂದು ಸಲ ಇತ್ತು, ಭಾಳ ಟೇಸ್ಟ್ ಇದೆ. ದಯವಿಟ್ಟು ಈ ಹೋಟ್ಲು ಮಾಲೀಕರಾದಂಥ ಸನ್ಮಾನ್ಯ ರವಣಪ್ಪವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಸತ್ಯಣ್ಣ ಅವ್ರು ಮಾತಾಡಿದ್ದಾರೆ ಮತ್ತು ನಮ್ಮ ಪ್ರಸಾದ್ ರೆಡ್ಡಿ ಅವರೆಲ್ಲ ಇದ್ದಾರೆ, ಅವರ ಸ್ನೇಹಿತರು, ಅವ್ರ ಮಕ್ಕಳಿಗೆ ಇದೆಲ್ಲ ದೇವರು ಅವ್ರಿಗೆ ಭಾಳ ಆರೋಗ್ಯ ಕೊಟ್ಟು ಭಾಳ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ, ವಿಶೇಷ ಅವ್ರ ಫ್ಯಾಮ್ಲಿಗೆ ದೇವರು ಅದು ಒಳ್ಳೇದು ಮಾಡಿ 100 ವರ್ಷ ಆವಿಸ್ಕೊಳ್ಳಿ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ.